ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಮೆಣಸು ಜೀರಿಗೆ ರಸ ರೆಸಿಪಿ ನೋಡೋಣ. ಇದಕ್ಕೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಮೆಣಸು ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಕುಟ್ಟಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮೆಣಸು ಜೀರಿಗೆನ ಕುಟ್ಕೋಬೇಕು. ಆನಂತರ ನೆನೆಸಿಟ್ಕೊಂಡಿರೋಂಥ ಹುಣಸೆ ಹುಳಿ ರಸನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ನೀರು ಚೆನ್ನಾಗಿ ಕೂಡಿಸ್ಬೇಕು. ಆನಂತರ ಒಂದು ಸ್ಪೂನ್ ಸಾಂಬಾರು ಪೌಡರ್, ಬೆಲ್ಲ, ಒಳ್ಳೆ ಕುದಿ ಬಂದಮೇಲೆ ಕೊನೆಯದಾಗಿ ಇದಕ್ಕೆ ಉಪ್ಪು ಹಾಕ್ಕೊಳ್ಳೋದು. ನೋಡಿ, ಈಗ ಚೆನ್ನಾಗಿ ಕುದಿ ಬಂದಿದೆ. ಈಗ ನಾನು ರುಚಿಗೆ ಉಪ್ಪು ಹಾಗೆ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುವಂಥ ಮೆಣಸು ಜೀರಿಗೆ ರಸ ರೆಡಿ. ಚಳಿಗಂತೂ ಹೇಳಿ ಮಾಡಿಸಿದ್ದು. ಜ್ವರ ಬಂತಂದ್ರೂ ತುಂಬ ಚೆನ್ನಾಗಿರುತ್ತೆ, ಗಂಟ್ಲಿಗೆ ಹಿತವಾಗಿರುತ್ತೆ. ಕೋಲ್ಡ್ ಆದಾಗ, ಗಂಟ್ಲು ನೋವಿದ್ದಾಗ ನೀವು ಮೆಣಸು ಜೀರಿಗೆ ರಸ ಥಂಡಿಗಾಲದಲ್ಲಂತೂ ಬೆಸ್ಟ್ ಕಾಂಬಿನೇಷನ್. ವೈಟ್ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂದರೆ ಮುದ್ದೆಗೂ ಚೆನ್ನಾಗಿರುತ್ತೆ, ಈ ಕಡೆ ಅನ್ನಕ್ಕೂ ಚೆನ್ನಾಗಿರುತ್ತೆ. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಬಿಸಿ ಬಿಸಿಯಾಗಿರುವಂಥ ಮೆಣಸು ಜೀರಿಗೆ ರಸ ರೆಡಿಯಾಗಿದೆ. ನೀವು ಟ್ರೈ ಮಾಡಿ.